ನಮಸ್ಕಾರ. ಈಗ ಪರೀಕ್ಷೆ ಟೈಮು. ಮಕ್ಕಳಿಗೆ ಅಂತ ಮನೆಯಲ್ಲಿ ನಾವೆಲ್ಲರೂ ಹೆದರ್ಕೋತಾ ಇದ್ವಿ. ಮಕ್ಕಳಿಗೆ ಹೇಗಪ್ಪ ಪರೀಕ್ಷೆಗೆ ತಯಾರು ಮಾಡೋದು? ಕೆಲವು ಮಕ್ಕಳಿಗೆ ಪಾಪ ಓದಿದ್ದೆಲ್ಲವೂ ಈ ಆತಂಕದಲ್ಲಿ ಮಕ್ಕಳು ಮರ್ತು ಹೋಗ್ತಾ ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದು? ಎಷ್ಟು ಓದಿದ್ರು ಕೂಡ ಕಾನ್ಸಂಟ್ರೇಷನ್ ಬರ್ತಾ ಇರಲ್ಲ. ಏನೋ ಒಂಥರ ಭಯ. ಎಲ್ಲ ಓದಿದ್ರು ಕೂಡ ಎಲ್ಲವೂ ಜ್ಞಾಪಕ ಇದ್ರು ಕೂಡ ಪರೀಕ್ಷೆ ಹಾಲಿಗೆ ಹೋದ ತಕ್ಷಣ ಎಲ್ಲವೂ ಭಯ ಆಗ್ತಾ ಹೋಗುತ್ತೆ, ಮರ್ತು ಹೋಗಂಗಾಗತ್ತೆ. ಎಷ್ಟೇ ಕಲ್ತಿದ್ರು ಕೂಡ ನಂಗೆ ಗೊತ್ತಿರೋ ಪೇಪರ್ ಬಂದಿದ್ರು ಕೂಡ ಎಲ್ಲವೂ ಕೂಡ ಹೊಸದಾಗಿರೋ ಥರ ಕಾಣಿಸ್ತಾ ಇರುತ್ತೆ. ಯಾಕೆ ಹೀಗಾಗತ್ತೆ? ಪರೀಕ್ಷೆಯನ್ನ ಧೈರ್ಯವಾಗಿ ಹೇಗೆ ಫೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಪರೀಕ್ಷೆ ಅಂತಂದ ತಕ್ಷಣ ನಮ್ಮೆಲ್ರಿಗೂ ಭಯ ಆಗತ್ತೆ. ಭಯದಿಂದ ನೋಡಿ, ಕೋವಿಡ್ ಬಂದಾಗಲೂ ಅಷ್ಟೇ, ಕೋವಿಡ್ ಬಂದು ಸತ್ತವ್ರಿಗಿಂತ ಭಯಪಟ್ಟು ಸತ್ತವರೇ ಜಾಸ್ತಿ. ಹಾಗಾಗಿ ಈ ಭಯ ಅನ್ನೋದು ನಮಗೆ ಒಂದು ನಮ್ಮ ಬಾಡಿಗೆ ಆಗಿರಲಿ ಫಾರಿನ್ ಸಬ್ಸ್ಟೆನ್ಸ್ ಥರ. ಇದು ನಮಗೆ ಪ್ಯಾನಿಕ್ ಅಟ್ಯಾಕನ್ನು ತರ್ತಾ ಹೋಗುತ್ತೆ, ಆಂಗ್ಸೈಟಿಯನ್ನು ತರ್ತಾ ಹೋಗುತ್ತೆ, ಸ್ಟ್ರೆಸ್ಸನ್ನು ತರ್ತಾ ಹೋಗುತ್ತೆ, ನಮ್ಮ ಬಾಡಿಯನ್ನು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಲ್ಲಿ ಸದಾ ಇಡ್ತಾ ಹೋಗುತ್ತೆ. ಇದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ನೋಡಿ, ಪ್ರತಿಯೊಂದು ಥಾಟಿಗೆ ಕೂಡ ವೈಬ್ರೇಷನ್ ಇದೆ. ಆ ವೈಬ್ರೇಷನ್ನು ರಿಯಾಲಿಟಿಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ ನಾವು ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ, ಅಯ್ಯೋ ಮಗು ಪರೀಕ್ಷೆ ಇದೆ, ಮಗ ಸರಿಯಾಗಿ ಮಾಡ್ತಾನೋ ಇಲ್ವೋ, ಮಗ ಫೇಲ್ ಆಗಿಬಿಟ್ರೆ, ಮಗಳು ಫೇಲ್ ಆಗಿಬಿಟ್ರೆ, ಇವಳು ಏನು ಓದ್ತಾ ಇಲ್ಲ ಅಂತ ಹೇಳಿ ನನಗೆ ಬರ್ತಾರೆ. ಎಷ್ಟೋ ಜನ ಮಕ್ಕಳು 6ನೇ ಕ್ಲಾಸಲ್ಲಿ ಇರ್ತಾರೆ, 7ನೇ ಕ್ಲಾಸಲ್ಲಿ ಇರ್ತಾರೆ, ಏನೋ ನಾಳೆ ಅವ್ರ ಲೈಫ್ ಎಂಡೇ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಭಯ ಪಡ್ತಾ ಇರ್ತಾರೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅದರಲ್ಲೂ ಮಕ್ಕಳು ತುಂಬ ಎನರ್ಜಿ ಸೆನ್ಸಿಟಿವ್ ಆಗಿರ್ತಾರೆ. ನೀವು ಎಷ್ಟೋ ಸತಿ ತುಂಬ ಸ್ವಲ್ಪ ಬೇಜಾರಾಗಿರಿ, ನೀವು ಏನು ಬಾಯಿ ಬಿಡಬೇಕು ಅಂತಿಲ್ಲ, ನಿಮ್ಮ ಮಕ್ಕಳಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಅವರು ಯಾಕೋ ಬೇಜಾರಾಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ. ಸೊ ಮಕ್ಕಳು ಬೇಗ ಯಾವುದೇ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಅಂಥದ್ರಲ್ಲೂ ನೀವು ಭಯ ಪಡ್ತಾ ಇದ್ದಾಗ, ಆತಂಕವನ್ನು ಪಡ್ತಾ ಇದ್ದಾಗ ಅವರ ಮನಸ್ಸಲ್ಲೂ ಕೂಡ ಅದು ಗಾಢವಾಗಿ ಕೂತ್ಬಿಡುತ್ತೆ. ಹಾಗಾಗಿ ಇಂಥ ಸಮಯದಲ್ಲಿ ನಾವು ಧೈರ್ಯವಾಗಿರಬೇಕು. ಮನೆಯ ವಾತಾವರಣ ಹೇಗಿಡ್ಬೇಕಪ್ಪ ಅಂತ ಹೇಳಿದ್ರೆ, ನಾನು ಮೊಬೈಲ್ ಫೋನನ್ನು ನೋಡಿಕೊಂಡು ಮಗು ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಿದ್ರೆ ಮಕ್ಕಳು ಕೇಳ್ತವ? ಅವರ ಇಡೀ, ಯಾಕಂತ ಹೇಳಿದ್ರೆ 0 to 7 years ಆಫ್ ಅ ಚೈಲ್ಡ್ ಇಸ್ ಅ ಸ್ಪಾಂಜ್ ಏಜ್ ಅಂತ ಕರೀತಾರೆ. ಮಕ್ಕಳು ನಾವು ಏನನ್ನ ಹೇಳ್ತಿರ್ತೀವಿ, ಏನನ್ನ ನೋಡ್ತಿರ್ತೀವಿ, ಏನನ್ನ ಮಾಡ್ತಾ ಇರ್ತೀವಿ, ಅದನ್ನೇ ಮಿಮಿಕ್ರಿ ಮಾಡ್ತಾ ಹೋಗ್ತಾ ಇರ್ತಾರೆ. ಅದು ಕೂಡ ಅವರ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡ್ತಾ ಹೋಗುತ್ತೆ. ಹಾಗಿದ್ಮೇಲೆ ನಾವು ಏನನ್ನ ಮಾಡ್ತೀವಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಸೊ ನಾವು ಮೊಬೈಲನ್ನು ಯೂಸ್ ಮಾಡಿದ್ರೆ ಅವರಿಗೂ ಕೂಡ ಮೊಬೈಲ್ ಅಡಿಕ್ಷನ್ ಬಂದೇ ಬರುತ್ತೆ. ಈಗ ಎಕ್ಸಾಂಪಲ್, ನಮ್ಗೆ ತುಂಬ ಸ್ಟ್ರೆಸ್ ಆದಾಗ ನಾವೇನು ಮಾಡ್ತೀವಿ, ಮೊಬೈಲಲ್ಲಿ ಯಾವುದೋ ಒಂದು ರೀಲ್ ನೋಡೋದು ಅಥವಾ ಯಾವುದೋ ಒಂದು ಫ್ರೆಂಡಿಗೆ ಕಾಲ್ ಮಾಡೋದು, ಹೀಗೆ ನಮ್ಮ ಸ್ಟ್ರೆಸ್ಸನ್ನು ಎಲ್ಲೋ ಒಂದು ಕಡೆ ಡಂಪ್ ಮಾಡ್ತಾ ಹೋಗ್ತೀವಿ. ಆದರೆ ಮಕ್ಕಳಿಗೆ ಏನಾಗುತ್ತೆ, ಅದನ್ನೇ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ತಾರೆ. ಎಕ್ಸಾಮ್ ಅಂದಾಗ ಆಯಿತು ಒಂದು 5 ನಿಮಿಷ ಗೇಮ್ ಆಡೋಣ ಅಂತ, ಆ 5 ನಿಮಿಷ ಯಾವತ್ತೂ ಮುಗಿಯೋದೇ ಇಲ್ಲ. 5 ನಿಮಿಷ 10 ನಿಮಿಷ ಆಗುತ್ತೆ, 10 ನಿಮಿಷ 15 ನಿಮಿಷ ಆಗುತ್ತೆ. ಮತ್ತೆ ನೀವು ಕರೆದಾಗ ಬಾರೋ ಓದ್ಕೋಬಾರೋ ಅಂತ ಹೇಳಿದ್ರೆ ಅವರಿಗೆ ಇರಿಟೇಷನ್ ಆಗಲಿಕ್ಕೆ ಶುರು ಆಗುತ್ತೆ. ಯಾಕೆ ಹೀಗಾಗತ್ತೆ ಅಂತ ಹೇಳಿದ್ರೆ ಇದು ಒಂದು ಕೂಡ ಮೊಬೈಲ್ ಉಪಯೋಗ ಮಾಡೋದು ಕೂಡ ಒಂದು ಅಡಿಕ್ಷನ್. ಹಾಗಾಗಿ ಮನೆಯಲ್ಲಿ ಕೂಡ ಸ್ಕ್ರೀನ್ ಟೈಮನ್ನು ಇಡ್ತಾ ಹೋಗೋಣ. ಎಷ್ಟೊತ್ತಿಂದ ನಾವು ಕೂಡ ಟಿ.ವಿ ಎಷ್ಟೊತ್ತಿಗೆ ನೋಡಬೇಕು, ಎಷ್ಟೊತ್ತಿಗೆ ಮೊಬೈಲ್ ನೋಡಬೇಕು, ಎಲ್ಲವೂ ಕೂಡ ಆರ್ಗನೈಸ್ಡ್ ಆಗಿರಬೇಕು. ನಂತರ ನೋಡಿ, ಆರ್ಗನೈಸ್ಡ್ ಹೋಮ್ ಆಗಿರ್ಬೋದು, ಆರ್ಗನೈಸ್ಡ್ ಟೇಬಲ್ ಆಗಿರ್ಬೋದು, ಡಿಸಿಪ್ಲಿನನ್ನು ತೋರಿಸ್ತಾ ಹೋಗುತ್ತೆ. ನೋಡಿ, ನೀವು ಒಬ್ಬರು ಮನೆಗೆ ಹೋದ ತಕ್ಷಣ ಅವ್ರ ಮನೆ ನೋಡಿ, ಅವ್ರ ಈ ಪರ್ಸ್ನಾಲಿಟಿ ಏನನ್ನೋದು ಹೇಳ್ತಾ ಹೋಗುತ್ತೆ. ಅವ್ರು ಹಾಕ್ತಕ್ಕಂಥ ಬಟ್ಟೆ ಆಗಿರ್ಬೋದು, ಅವ್ರು ಇಟ್ಕೊಂಡಿರ್ತಕ್ಕಂಥ ಕಬೋರ್ಡ್ ಆಗಿರ್ಬೋದು, ಎಲ್ಲವೂ ಆ ಪರ್ಸ್ನಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ. ಯಾವಾಗ ನಮ್ಮ ಟೇಬಲ್ ಎಲ್ಲವೂ ಡಿಸ್ಆರ್ಗನೈಸ್ಡ್ ಆಗಿರುತ್ತೋ, ಏನು ಮಾಡಬೇಕು, ಏನು ಓದಬೇಕು, ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಇರುತ್ತೆ. ಫಸ್ಟು ನಿಮ್ಮ ಮಗು ಅಥವಾ ಮಕ್ಕಳಿಗೆ ಅವರ ರೂಮನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಯಾವ ಪುಸ್ತಕವನ್ನು, ಯಾವ ಸಬ್ಜೆಕ್ಟನ್ನು ಓದಬೇಕೋ ಒಂದು ಟೈಮ್ ಟೇಬಲನ್ನು ಹಾಕಲಿಕ್ಕೆ ಶುರು ಮಾಡಿ. ಆ ಮಕ್ಕಳಿಗೆ ನಾವು ಎಷ್ಟು ಸತಿ ಓದು ಅಂತ ಹೇಳಿದ್ರೆ ಅವರಿಗೆ ಇನ್ನೂ ಎಷ್ಟು ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಓದು ಅಂತ ಹೇಳ್ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳಿಗೆ ಓದತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಎಷ್ಟೋ ಜೋರಾಗಿ ಸೀರಿಯಲ್ ಹಾಕೋ ಬದಲು ಅಟ್ಲೀಸ್ಟ್ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಓಮ್ ಅಂತ ಚಾಂಟಿಂಗ್ ಆದರೂ ಹಾಕ್ತಾ ಹೋಗಿ. ಯಾವಾಗ ನಾವು ಪ್ರತಿ ಸತಿ ನಾವು ನೋಡಿ ಬೇಕಾದ್ರೆ 24/7 ನಿಮ್ಮ ಕಿಚನಲ್ಲಿ ಯಾವುದಾದ್ರೂ ಒಂದು ದೇವರ ಹಾಡುಗಳನ್ನು ಹಾಕ್ತಾ ಹೋಗಿ. ನಿಮ್ಮ ಮನೆಯಲ್ಲಿ ನೀವು ತಿಂತಕ್ಕಂಥ ಪ್ರತಿಯೊಂದು ಆಹಾರ ಕೂಡ ಪ್ರಸಾದವಾಗಿ ಹೋಗುತ್ತೆ. ಅಂಥದ್ರಲ್ಲಿ ನಿಮ್ಮ ಮಗುವಿಗೆ ಕಾನ್ಸಂಟ್ರೇಷನ್ ಬರೋದಕ್ಕೆ ಯಾವುದೇ ಒಂದು ಚಾಂಟ್ ಆಗಿರಬಹುದು ಅಥವಾ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಓಮ್ ಹಾಕಿದ್ರು ಕೂಡ ಮಕ್ಕಳಿಗೆ ಮನೆಯಲ್ಲಿ ಒಂದು ಸೂದಿಂಗ್ ಕಾಮ್ ಮ್ಯೂಸಿಕ್ ಇದ್ರೆ, ಟಿಬೆಟಿಯನ್ ಬೌಲ್ ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲವೂ ಕಾಮ್ನೆಸ್ಸನ್ನು ತರ್ತಾ ಹೋಗುತ್ತೆ. ಇಷ್ಟೆಲ್ಲ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳಿಗೆ ಒಂದು ಓದೋ ವಾತಾವರಣವನ್ನು ತರ್ತಾ ಹೋಗುತ್ತೆ. ನಂತರ ಮಕ್ಕಳು ಎಲ್ಲಿ ಓದ್ತಾ ಇರ್ತಾರೋ
ಅಲ್ಲಿ ಯಾವುದೇ ಥರದ ಡಿಸ್ಟ್ರಾಕ್ಷನ್ ಇರೋದಾಗಿರ್ಬಹುದು ಅಥವಾ ಸೌಂಡ್ ಆಗಿರ್ಬೋದು ಅದೆಲ್ಲವನ್ನು ಕಡಿಮೆ ಮಾಡ್ತಾ ಹೋಗಿ. ಮನೇಲಿ ಇನ್ನೊಂದು ಯಾವುದೋ ಸಿಬ್ಲಿಂಗ್ ಇರ್ಬೋದು, ಅವ್ರು ಆಟ ಆಡೋದು ಅಥವಾ ಮೊಬೈಲ್ ನೋಡೋದು ಇದೆಲ್ಲವೂ ಕೂಡ ಮಕ್ಕಳು ಮೊದಲೇ ಚಿಕ್ಕವರಲ್ವಾ, ಅವ್ರ ಮನಸ್ಸು ಬೇಗ ಡಿಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಡಿಸ್ಟ್ರಾಕ್ಷನನ್ನು ಕಡಿಮೆ ಮಾಡ್ತಾ ಹೋಗಿ. ಮತ್ತು ಎಷ್ಟೋ ಸತಿ ನೋಡಿದ್ದೀವಿ ಮಕ್ಕಳನ್ನು ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳ್ತಾರೆ. ಹಾಗೆ ಮನೆಯಲ್ಲಿ ಜಗಳ ಆಡೋದು, ಗಂಡ ಹೆಂಡತಿ ಜಗಳ ಆಡೋದು ಅಥವಾ ಇನ್ನೊಂದು ಮನೆಯಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆದರೂ ಕೂಡ ಮಕ್ಕಳಿಗೆ ಇನ್ನೂ ಕೂಡ ಸ್ಟ್ರೆಸ್ಸನ್ನು ತರ್ತಾ ಹೋಗುತ್ತೆ. ನೋಡಿ, ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದೇ ಇರುತ್ತೆ, ಮನೆ ಅಂದಮೇಲೆ ಮನಸ್ತಾಪ ಇದ್ದೇ ಇರುತ್ತೆ. ಆದರೆ ಅದೆಲ್ಲವೂ ಮಕ್ಕಳ ಮುಂದೆ ಡಿಸ್ಕಷನ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಏನಾದರೂ ಆ ಥರ ಇದ್ದರೆ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗಿ ಮಾತಾಡಿಲ್ಲ, ಕಾರಲ್ಲಿ ಡ್ರೈವ್ ಮಾಡಿಕೊಂಡು ಅಲ್ಲ ನಡ್ಕೊಂಡು ಹೋಗ್ತಾನೋ, ಎಲ್ಲಾದರೂ ನಿಮ್ಮ ಮತ್ತು ನಿಮ್ಮ ಸಂಗಾತಿ ಮಧ್ಯೆ ಮನಸ್ತಾಪ ಇದ್ದರೆ ಅದನ್ನು ಮಾಡಿ. ಆದರೆ ಮಕ್ಕಳ ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗ ನೀವು ಅವ್ರ ಮುಂದೆ ಗಲಾಟೆ ಮಾಡ್ತೀರಾ, ಜಗಳ ಮಾಡ್ತೀರಾ, ಅವರು ಮಿನಿ ಅಡಲ್ಟ್ ಥರ ಆಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮಿಬ್ಬರ ಮಧ್ಯೆ ಸಂಧಾನವನ್ನು ಮಾಡಲಿಕ್ಕೆ ಅಥವಾ ಅಯ್ಯೋ ಇದೆಲ್ಲವೂ ನನ್ನ ತಲೆ ಮೇಲೆ ಇದೆ ಅಂತ ಹೇಳಿ ಅವರು ಚಿಂತೆಗಿಡ್ತಾ ಹೋಗ್ತಾರೆ. ನಂತರ ಮಕ್ಕಳಿಗೆ ಆ ಟೈಮ್ ಟೇಬಲ್ನ ಟೈಮ್ ಟೇಬಲ್, ಯಾವ ಥರ ತಿಂಡಿಯನ್ನು ತಿನ್ನಬೇಕು, ಇಷ್ಟೊತ್ತಿಗೆ ತಿಂಡಿ ತಿನ್ನಬೇಕು, ಇಷ್ಟೊತ್ತಿಗೆ ಊಟ ಮಾಡಬೇಕು, ಇಷ್ಟೊತ್ತಿಗೆ ಯಾವ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು, ಯಾವ ಟೈಮಲ್ಲಿ ಆಟ ಆಡಬೇಕು ಅನ್ನೋದನ್ನು ನೀವಿಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿ ಮಕ್ಕಳಿಗೆ ಒಂದು ಟೈಮ್ ಟೇಬಲನ್ನು ಮಾಡಿ. ನೀವು ಯಾವಾಗ ಟೈಮ್ ಟೇಬಲ್ ಮಾಡ್ತೀರಾ ಅವರನ್ನು ಇನ್ವಾಲ್ವ್ ಮಾಡಿ. ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಓದಲಿಕ್ಕೆ ಇಷ್ಟಪಡ್ತಾರೆ, ಎಷ್ಟೊತ್ತಿಗೆ ಓದಬೇಕು, ಒಂದು 45 ಮಿನಿಟ್ಸ್ ಓದಿದ್ರೆ 15 ಮಿನಿಟ್ಸ್ ಮೊಬೈಲ್ ನೋಡೋದಲ್ಲ. ಏನನ್ನು ಓದಿರ್ತೀವಿ ಅದನ್ನು ರಿವಿಷನ್ ಮಾಡೋದೇ ಆ 15 ಮಿನಿಟ್ಸ್ ಬ್ರೇಕ್. ಎಷ್ಟೋ ಸತಿ ನಾವು ಓದಿರ್ತೀವಿ, ಓದಿದ್ದು ನೆನಪೇ ಬರಲ್ಲ. ಆಗ ಯಾವಾಗ ನಾವು ರಿವೈಸ್ ಮಾಡ್ತಾ ಹೋಗ್ತೀವಿ ನಮಗೆ ಆ ಮೆಮೊರಿ ಎಲ್ಲ ರೀಕ್ಯಾಪ್ ಆಗ್ತಾ ಹೋಗುತ್ತೆ. ನಂತರ ಮನೆಯಲ್ಲಿ ಒಂದು ಪರೀಕ್ಷೆಯ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಈಗ ಎಕ್ಸಾಂಪಲ್, ಪರೀಕ್ಷೆಗೆ ಹೋದ ತಕ್ಷಣ ನಾನು ಮರ್ತೋಗ್ತೀನಿ ಅಂತ ಹೇಳಿದ್ರೆ ಒಂದು ಎಕ್ಸಾಮ್ ಹಾಲ್ ಮನೆಯಲ್ಲೇ ಒಂದು ಸೃಷ್ಟಿ ಮಾಡಿ, ನೀವೇ ಒಂದು ಇನ್ವಿಜಿಲೇಟರ್ ಥರ ಮಕ್ಕಳಿಗೆ ಕ್ವಶನ್ ಪೇಪರ್ ಕೊಡೋದಾಗಿರ್ಬೋದು, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಅದನ್ನು ಮಕ್ಕಳಿಗಿಟ್ಟು ಆ 3 ಅವರ್ಸ್ ಟೈಮಲ್ಲಿ ಅದನ್ನು ಬರೆಯೋದಕ್ಕೆ ಶುರು ಮಾಡಬೇಕು ಅಂತ. ಯಾವಾಗ ಮನೆಯಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇಟ್ಟು ಆ ಮಕ್ಕಳಿಗೆ ಅವರ ಪೇಪರನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಹೇಳಿ, ಸ್ಟ್ರಿಕ್ಟ್ ಇವ್ಯಾಲ್ಯೂಟರ್ ಥರ ಖಂಡಿತವಾಗ್ಲೂ ಈ ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ ಅವರಿಗೆ ಎಕ್ಸಾಮ್ ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು ಎಲ್ಲವೂ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಮೊದಲನೇದಾಗಿ ಮಕ್ಕಳಿಗೆ ಎಕ್ಸಾಮಿನ ಆತಂಕ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ತಂದೆ ತಾಯಿಯಾಗಿ ನಾವು ಹೆಚ್ಚಾಗಿ ಆತಂಕ ಪಡೋದನ್ನು ನಿಲ್ಲಿಸ್ಬೇಕು. ಖಂಡಿತವಾಗ್ಲೂ ಯಾವುದೇ ಪರೀಕ್ಷೆ ಆಗಿರಲಿ, ಅದು ಎಂಥದೇ ಆಗಿರಲಿ, ನಾವು ಮನಸ್ಸಲ್ಲಿ ಧೈರ್ಯ ಇದ್ದರೆ, ಕಾನ್ಫಿಡೆನ್ಸ್ ಇದ್ದರೆ, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ಆಮ್ ಕಾನ್ಫಿಡೆಂಟ್ ಅಂತ ಇದ್ದರೆ ಎಂಥ ಪರೀಕ್ಷೆಯನ್ನು ಕೂಡ ನಾವು ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.